3 ಇಟ್ಕೆ ಇಟ್ಕೊಂಡು 3 ಸೌದೆ ಇಟ್ಕೊಂಡು 3 ಪಾತ್ರೆ ಇಟ್ಕೊಂಡು 3 ಗ್ಲಾಸ್ ಇಟ್ಕೊಂಡು 3 ಜನ ನಿಂದೆ ಹಾಕ್ಕೊಂಡು ಅಡುಗೆ ಮಾಡ್ತಿರೋ ಹೆಂಗಸರಿಗೆ, ಅದು ಈ ರೋಡ್ ಮೇಲೆ ಬಂದು ಮಾಡ್ತಿರೋ ಹೆಂಗಸರು ನಾನು ಒಂದು ಮಾತು ಹೇಳ್ತೀನಿ. ಗಂಡಸರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ ವಿರೋಧ ಪಕ್ಷದವರು, ನಿಮ್ಗೊಂದು ಮಾತು ಹೇಳ್ತೀನಿ. ಓಕೆ, ಯಾವುದೋ ಒಂದು 2 ದೇಶದಲ್ಲಿ ಯುದ್ಧ ನಡೀತಿದೆ, ನಮ್ಗೆ ಅಲ್ಲಿಂದ ಬರಬೇಕಾಗಿರೋ ಏನಿದೆ ಈ ಪೆಟ್ರೋಲು ಡೀಸೆಲ್ಲು ಈ ಗ್ಯಾಸ್ ಆಗಿರ್ಬೋದು ನಮ್ಗೆ ಸ್ವಲ್ಪ ಸ್ಥಗಿತ ಆಗ್ಬೋದು. ಅದಕ್ಕೆ ಮೋದಿಜಿಯವರ ಕಾರಣ ಇದು ಬೆಲೆ ಏರಿಕೆ ಆಗೋದಕ್ಕೆ ಅಂತ ನೀವು ಹೇಳ್ತೀರಲ್ಲ. ನಿಮ್ಮದೇ ಅಂತ ಸರ್ಕಾರ ಇದ್ದವಾಗ ಪೆಟ್ರೋಲ್ ಬೆಲೆನೂ ಜಾಸ್ತಿ ಆಗುತ್ತೆ, ಸಿಲಿಂಡರ್ ಬೆಲೆ ಜಾಸ್ತಿ ಆಗುತ್ತೆ, ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ದಿನಸಿ ಬೆಲೆ ಜಾಸ್ತಿ ಆಗುತ್ತೆ, ಈ ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ಗಳೆಲ್ಲ ಜಾಸ್ತಿ ಆಗ್ತವೆ. ಯಾಕೆ ಇದನ್ನೆಲ್ಲ ಕೇಳಕ್ ತಾಕತ್ತಿಲ್ವಾ? ಅವಾಗೆಲ್ಲ ಹೋರಾಟ, ನಿಮ್ಮ ಹಾರಾಟ ಚೀರಾಟ ಎಲ್ಲೋಗುತ್ತೆ? ಯಾಕೆ ಅವಾಗ ಮಾಡೋಕ್ಕಾಗಲ್ವಾ? ನಿಮ್ಮದೇ ಸರ್ಕಾರ ಇದ್ದವಾಗ ಮೋದಿಜಿಯವ್ರ ಮೇಲೆ ಹೇಳ್ತೀರಲ್ಲ, ಮೋದಿಜಿಯವರು 10 ಸಾಲ ಮಾಡಿದ್ರು 20 ಸಾಲ ಮಾಡಿದ್ರು ಅಂತ ಹೇಳ್ತಿರ್ಲಿಲ್ಲ. ಮೋದಿಜಿಯವರ ಬ್ಯಾಂಕ್ ಬ್ಯಾಲೆನ್ಸು, ಮೋದಿಜಿಯವರ ಆಸ್ತಿ ಲೆಕ್ಕ ಹಾಕೊಳ್ಳಿ. ನೀವು ಈ ರಾಜ್ಯದಲ್ಲಿ ಈ ಹಾರಾಟ ಮಾಡ್ತಿದ್ದೀರಲ್ಲ, ನಿಮ್ಗಳಿಗೆ ಎಲ್ಲಾರ್ದು ಆಸ್ತಿಗಳನ್ನ ಲೆಕ್ಕ ಹಾಕಬೇಕು ಅಲ್ವಾ? ತಿಳ್ಕೊಳ್ಳಿ, ನಿಮ್ಮ ಯೋಗ್ಯತೆ, ಮೋದಿಜಿಯವರ ಯೋಗ್ಯತೆ ಏನು ಅಂತ ಜನಗಳಿಗೆ ನಮಗೆ ಗೊತ್ತು. ನೀವು ಮೋದಿಜಿಯವರೇ ಇನ್ನಷ್ಟು ಅಪಪ್ರಚಾರ ಮಾಡಿದ್ರು ಅವರ ಬಗ್ಗೆ ಜನಕ್ಕೆ ಅವ್ರು ಏನು ಮಾಡಬೇಕು ಏನು ಕೊಡಬೇಕು ಅದನ್ನು ಕೊಡ್ತಿದ್ದಾರೆ. ದಯವಿಟ್ಟು ಅಪಪ್ರಚಾರ ಮಾಡೋ ಬಿಟ್ಟು ನಮ್ಮ ರಾಜ್ಯದಲ್ಲಿ ಏನೇನು ನಡೀತಿದೆ ಅದ್ರ ಬಗ್ಗೆ ಹೋರಾಟ ಮಾಡಿ. ಎಲ್ಲಂದ್ರಲ್ಲೆಲ್ಲ ಮರ್ಡರ್ಗಳು ನಡೀತಿದ್ದಾವೆ, ಎಲ್ಲಂದ್ರಲ್ಲೆಲ್ಲ ರೇಪ್ಗಳು ನಡೀತಿದ್ದಾವೆ, ಏನೇನು ನಡಿಬಾರ್ದು ಅದೆಲ್ಲ ನಮ್ಮ ರಾಜ್ಯದಲ್ಲಿ ನಡೀತವೆ. ಅದ್ರ ಬಗ್ಗೆ ಹೋರಾಟ ಮಾಡಿ. ನಮ್ಮ ರಾಜ್ಯದಲ್ಲಿ ಫಸ್ಟ್ ಆಫ್ ಆಲ್ ಒಂದು ಸಿಸ್ಟಮೆಟಿಕ್ ನಡೆಸೋ ಅಂಥ ರಾಜಕಾರಣಿಗಳೇ ಯಾರೂ ಇಲ್ಲ ಅಂತ ಅನ್ಕೋತೀವಿ. ಯಾಕಂತಂದರೆ ಎಲ್ಲ ಅವರು ದುಡ್ಡುಗೋಸ್ಕರ ರಾಜಕಾರಣ ಮಾಡ್ತಿದ್ದಾರೆ ಬಿಟ್ಟರೆ ಜನ ಇಂಥಕ್ಕೋಸ್ಕರ ಯಾರೂ ರಾಜಕಾರಣ ಮಾಡ್ತಿಲ್ಲ. ಈ ಹೋರಾಟಗಾರರು ಅಷ್ಟೇ ಒಂದು ದುಡ್ಡುಗೋಸ್ಕರ, ಒಂದು ಹೈಲೈಟ್ಗೋಸ್ಕರ ಹೋರಾಟ ಮಾಡ್ತಾರೆ ಬಿಟ್ಟರೆ ಜನಗಳು ಹಿತಕ್ಕೋಸ್ಕರ ಅಲ್ಲ. ಏನೋ ಈ ವಾಟಾಳ್ ನಾಗರಾಜ್ ಅವರು ಹೋರಾಟ ಮಾಡ್ತಾರೆ, ಬೆಳಗ್ಗೆ 10 ಗಂಟೆಗೆ ಹೋರಾಟ ಮಾಡಿದ್ರೆ ಸಾಯಂಕಾಲ 6 ಗಂಟೆಗೆ ಮುಗಿಸ್ತಾರೆ. ಅಂತ ಏನು ಹೋರಾಟ ಮಾಡ್ದಂಗೆ, ಯಾರಿಗೇನು ಲಾಭ ಆದಂಗೆ ಅಂತ ನಾನು ಹೇಳೋದು. ಹೋರಾಟ ಅನ್ನೋದು ಒಂದು ಹೆಸರು ಬಿಟ್ಟರೆ ಜನಗಳಿಗೆ ಉಪಯೋಗ ಆಗೋದು ಯಾವುದೂ ಇಲ್ಲ. ಎಷ್ಟೋ ಜನ ಈ ಕ್ಯಾಬ್ ಡ್ರೈವರ್ಗಳು ಡ್ಯೂಟಿ ಇಲ್ಲದೆ ಸಾಲ ಓಲಾ ಮಾಡಿ, ಡ್ರೈವರ್ಗಳಿಗೆ ನಾನು ಹೇಳೋದು, ಸಾಲ ಓಲಾ ಮಾಡಿ ಕಾರ್ನ ಹಾಕೊಂಡು ಬೆಂಗಳೂರಲ್ಲಿ ಜೀವನ ಕಟ್ಕೊಳ್ಳೋಣ ಅಂತ ಬಂದು ಅವ್ರಿಗೆ ನೆಟ್ಟಿಗೆ ಡ್ಯೂಟಿ ಇರಲ್ಲ. ಈ ಓಲಾ ಊಬರ್ ಅವ್ರು ನೋಡಿದ್ರೆ ಅವ್ರದ್ದೇ ಆದಂಥ ಕಾರ್ಗಳನ್ನ ತಗೊಂಡು ಹೊರ ರಾಜ್ಯದಿಂದ ಡ್ರೈವರ್ಗಳನ್ನ ತಗೊಂಬಂದು ನಡೆಸಿದ್ದಾರೆ. ಇಲ್ಲೇ ಇರೋ ನಮ್ಮ ರಾಜ್ಯದ ಜನತೆಗೆ ಅಂದರೆ ನಮ್ಮ ರಾಜ್ಯದಲ್ಲಿರೋ ಡ್ರೈವರ್ಗಳಿಗೆ ಕೆಲಸ ಇಲ್ಲ. ಇದ್ರ ಬಗ್ಗೆ ಯಾರಾದರೂ ಹೋರಾಟ ಮಾಡ್ತಿದ್ದೀರಾ? ಈ ತಮಿಳ್ನಾಡಿಂದ ಆಂಧ್ರದಿಂದ ಆಟೋಗಳು ಓಡ್ಸಕ್ಕೆ ಬರ್ತಾರೆ, ರ್ಯಾಪಿಡೋಗಳು ಮಾಡುತ್ತಿದ್ದಾರೆ. ಯಾಕೆ ಇದೆಲ್ಲ ನಿಮಗೆ ಕಣ್ಣಕ್ಕೆ ಕಾಣಿಸಲ್ಲ? ಎಷ್ಟೋ ಜನ ಯಾವ್ಯಾವ ಕಷ್ಟದಲ್ಲಿದ್ದಾರೆ ಗೊತ್ತಾ? ಅದನ್ನ ತಿಳ್ಕೊಳ್ಳೋ ಯೋಗ್ಯತೆ ನಿಮಗಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡೋ ಯೋಗ್ಯತೆ ಇಲ್ಲ. ಮಾಡಿಬಿಡ್ತೀರಾ? ಕೆಲ್ಸಕ್ಕೆ ಬರ್ದಿರೋ ಹೋರಾಟಗಳೇ ನೀವೆಲ್ಲ ಮಾಡೋದು. ದಯವಿಟ್ಟು ನಾನು ಒಂದು ಚಾನ್ಸ್ ಕೊಡಿ. ಈ ಪ್ರಾಮಾಣಿಕವಾಗಿ ಯಾರು ಹೋರಾಟ ಮಾಡ್ತಾರೋ ದಯವಿಟ್ಟು ಅವರು ನನ್ನನ್ನು ಕರ್ಕೊಳ್ಳಿ. ನಾನು ನಿಮ್ಮ ಹೋರಾಟದ ಜೊತೆಗೆ ನಾನು ಕೈ ಜೋಡಿಸ್ತೀನಿ. ಯಾಕೆ ಅಂತಂದರೆ ನನಗೆ ಅವನು ಹೆಚ್ಚು, ಅವನಿಂದ ನನಗೇನೋ ಬರಬೇಕು, ಆದಾಯ ಆಗಬೇಕು ಅನ್ನೋ ಥರ ಹೋರಾಟ ನಾವು ಯಾವತ್ತೂ ಮಾಡಬಾರ್ದು. 4 ಜನಕ್ಕೆ ಉಪಯೋಗ ಆಗ್ಯಾಂಗೆ ನಾವು ಹೋರಾಟ ಮಾಡಬೇಕು. ಅದರಲ್ಲಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಆಗಿನ ಕಾಲದಲ್ಲಿ ಏನು ನಮ್ಮ ಸೈನಿಕರು, ನಮ್ಮ ಸೈನಿಕರಾಗಿರ್ಬೋದು, ಅಂದರೆ ನಮ್ಮ ಸೈನಿಕರು ಅಂತಂದರೆ ನಮ್ಮ ಬಾರ್ಡ್ರಲ್ಲಿ ಕೆಲಸ ಮಾಡುವಂಥ ನಮ್ಮ ಸೈನಿಕರು ಅವರ ಪ್ರಾಣನ ಪಕ್ಕಕ್ಕಿಟ್ಟು ನಮ್ಮನ್ನು ಕಾಪಾಡ್ತಿದ್ದಾರೆ. ಸೊ ಅವರಲ್ಲಿ ನಾವೇನೂ ಇಲ್ಲ ಅಲ್ವಾ? ಚಳಿ ಅನ್ನೋದೇ, ಮಳೆ ಅನ್ನೋದೇ, ಬಿಸಿಲು ಅನ್ನೋದೇ, ಗಾಳಿ ಅನ್ನೋದೇ ಅವರು ನಮಗಾಗಿ ಹೋಗ್ಬೇಕಾದ್ರೆ ನಾವು ನಮ್ಮ ಜನಕ್ಕೋಸ್ಕರ ನಾವಿಲ್ಲಿ ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾವ ದೊಡ್ಡ ವ್ಯಕ್ತಿಗೂ ಎದುರಿ ನಾವು ಹೋರಾಟ ಮಾಡಬಾರ್ದು. ನಾವು ಹೋರಾಟ ಮಾಡ್ತಿದ್ದೀವಿ ಅಂತಂದರೆ 4 ಜನಕ್ಕೆ ಒಳ್ಳೇದಾಗಬೇಕು, ಆಗಲೇಬೇಕು. ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಿಸಬಾರ್ದು. ಕೆಲವರು ಹೋರಾಟ ಮಾಡ್ತಾರೆ, 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಂತೆ ಹೋರಾಟ, 6 ಗಂಟೆಗೆ ಮುಗಿಸ್ಬಿಡ್ತಾರೆ ಅಂತೆ. ಏನೋ ಈ ರೋಡಲ್ಲಿ ಕೂತ್ಕೊಂಡು ಬ್ಯಾನರ್ ಹಿಡ್ಕೊಂಡು, ಮೋದಿಜಿ ಅವ್ರ ಬ್ಯಾನರ್ ಹಿಡ್ಕೊಂಡು ಧಿಕ್ಕಾರ ಧಿಕ್ಕಾರ, BJP ಅವ್ರಿಗೆ ಧಿಕ್ಕಾರ. ಇದು ಅಲ್ಲ ನಿಮ್ಮ ಹೋರಾಟ. ಯಾವುದೇ ಸರ್ಕಾರ ಇಲ್ಲ, ನಾವು ಆ ಸರ್ಕಾರ ವಿರುದ್ಧವಾಗಿ ನಿಂತು ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಏನು ಬೇಕು, ನಮ್ಮ ಜನತೆಗೆ ಏನು ಬೇಕು ಅದನ್ನ ಹೋರಾಟ ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಬಾರ್ದು. ದಯವಿಟ್ಟು ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಇದನ್ನು ವಿರೋಧ ಪಕ್ಷದವರು ನನಗೆ ತಪ್ಪಾಗಿ ಕಾಮೆಂಟ್ ಮಾಡಿದ್ರು ನಾನು ಅದಕ್ಕೆಲ್ಲ ಏನು ಕಿಂಚಿತ್ತು ಕೂಡ ಇದ್ರಲ್ಲ. ಯಾಕಂದರೆ ನಾನು ಕಂಡಂತೆ ಪ್ರಾಮಾಣಿಕವಾಗಿ ಹೋರಾಟ ಯಾರು ಮಾಡ್ತಾರಪ್ಪ ಅಂತಂದರೆ ಅದು ನಮ್ಮ ಪುನೀತ್ ಕೆರೆಯಲ್ಲಿ ಅವರು, ಇನ್ನೊಂದು ವಿಜಯಲಕ್ಷ್ಮಿ ಮೇಡಮ್ ಅವರು, ಅಂದರೆ ವಿಜಯ ಟೈಮ್ಸ್ ನ್ಯೂಸ್ ಇದೆಯಲ್ಲ ಆ ಮೇಡಮ್ ಅವರು, ಯಾರಿಗೂ ಎದುರೋದಿಲ್ಲ. ಅವನು ಎಂಥವನೇ ಆಗಿರ್ಬೋದು, ಪ್ರಾಮಾಣಿಕವಾಗಿ ನಿಜ ಹೇಳ್ತೀನಿ.
ನನಗೇನಾದರೂ ಮುಖ್ಯಮಂತ್ರಿ ಅನ್ನೋದೇನಾದರೂ ಆದರೆ ನಮ್ಮ ವಿಜಯಲಕ್ಷ್ಮಿ ಅವರು ಮೇಡಮ್ ಆಗಬೇಕು. ಉಪಮುಖ್ಯಮಂತ್ರಿ ಯಾರಾದರೂ ಆಗಬೇಕು ಅಂತಂದರೆ ಅದು ನಮ್ಮ ಪುನೀತ್ ಕೆರಳಿ ಅವರಾಗಬೇಕು ನಮ್ಮ ರಾಜ್ಯಕ್ಕೆ. ನನಗೆ ಈ ಬೇರೆ ಬೇರೆ ರಾಜಕಾರಣಿಗಳ ಹೆಸರೆಲ್ಲ ಹೇಳ್ಕೊಬೋದು, ಬಟ್ ನನಗೆ ಅವ್ರು ಯಾರೂ ನನಗೆ ಇಷ್ಟ ಇಲ್ಲ. ನಾನು ಕಂಡಂತೆ ಪ್ರಾಮಾಣಿಕವಾಗಿ ಹೋರಾಟ ಮಾಡೋದು ಯಾರಾದರೂ ಇದ್ದಾರೆ ಅಂತಂದರೆ, ಯಾರಿಗೂ ಹೆದರ್ಕೊಂಡೆ ಯಾವ ಲಂಚಕ್ಕೂ ಕೈ ಚಾಚದೆ ಇರೋದು ಅಂತಂದರೆ ಅವ್ರಿಬ್ರೇನೆ. ನಿಜ ಹೇಳ್ತೀನಿ, ಅವ್ರುಗಳಿಂದ ನಮ್ಮ ಬೆಂಬಲ ಇರಬೇಕು. ನಿಜ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ನಿಜ ನಮ್ಮ ರಾಜ್ಯ ಸುರಕ್ಷಿತವಾಗಿರುತ್ತೆ ಅಂತ ಇದು ನನ್ನ ಅನಿಸಿಕೆ. ನಮ್ಮ ಜನ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ತಲುಪಿಸಿ ಅವರು ನಮ್ಮ ನಾಡಿನ ಜನತೆಗೆ ಒಳ್ಳೇದು ಮಾಡಬೇಕು, ಜನ ಚೆನ್ನಾಗಿರ್ಬೇಕು ಅಂತಾನೆ ಅವ್ರು ಎಷ್ಟೆಷ್ಟೋ ಮಾಡ್ತಾರೆ. ನಾನು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ದಯವಿಟ್ಟು ನೀವು ರಾಜಕೀಯಕ್ಕೆ ಬನ್ನಿ, ನಿಂತ್ಕೊಳ್ಳಿ, ನಿಮಗೆ ನಾವು ದಯವಿಟ್ಟು ನಾವೆಲ್ಲರೂ ಸಪೋರ್ಟ್ ಮಾಡ್ತೀರಿ. ಪುನೀತ್ ಕೆರಳಿ ಅವ್ರಿಗೂ ಅಷ್ಟೇನೆ, ಅಣ್ಣ ನೀವು ದಯವಿಟ್ಟು ರಾಜಕೀಯಕ್ಕೆ ಬನ್ನಿ, ನಿಮಗೆ ನಾವು ಆದಷ್ಟು ಸಪೋರ್ಟ್ ಮಾಡ್ತೀವಿ. ಆದರೆ ನಾವು ಹೇಳೋದೇನಂತಂದರೆ ಈ ನಿಮ್ಮ ಹೋರಾಟ ಏನಿದೆ, ನೀವು ಪ್ರಾಮಾಣಿಕವಾಗಿ ಏನಿದ್ದೀರೋ ರಾಜಕೀಯಕ್ಕೆ ಬಂದ ಮೇಲೆ ನೀವು ಅದೇ ಥರ ಇರಬೇಕು, ಜನಕ್ಕೆ ನೀವು ಅದೇ ಥರ ಒಳ್ಳೇದು ಮಾಡಬೇಕು. ನಾನು ಕಂಡಂತೆ ನಿಜ ಇವ್ರೇನಾದರೂ ಮುಖ್ಯಮಂತ್ರಿ ಏನಾದರೂ ಆದರೆ ವಿಜಯಲಕ್ಷ್ಮಿ ಅವರು 100% ಹೇಳ್ತೀನಿ, ಎಲ್ಲೆಲ್ಲಿ ಅನ್ಯಾಯ ನಡೀತಿದೆ, ಎಲ್ಲೆಲ್ಲಿ ಲಂಚ ತಗೊಂತಿದ್ದಾರೆ ಅದನ್ನೆಲ್ಲ ನಿರ್ಮೂಲನೆ ಮಾಡ್ತಾರೆ ಅಂತ ನಾನು ಅನ್ಕೊಂತೀನಿ. ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಆ ತಾಕತ್ತು ಇದೆ, ಆ ಕೆಪಾಸಿಟಿ ಮೇಡಮ್ಗಿದೆ. ಆ ಥರ ನಾನು ನಿಜ ಹೇಳ್ತೀನಿ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಥರ ನಾನು ಆಗಬೇಕು. ನಾನು ಆಗಲಿಲ್ಲ ನಾನು ಅಟ್ಲೀಸ್ಟ್ ನನ್ನ ಮಗಳನ್ನಾದರೂ ನಾನು ಆ ಥರ ಬೆಳೆಸಬೇಕು. ಎಷ್ಟೋ ವಿಡಿಯೋಗಳನ್ನ ನೋಡಿ ಮೇಡಮ್ ಅವ್ರು ಯಾರಿಗೂ ಎದುರಲ್ಲ. ಅವನು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಯಾರಿಗೂ ಮೇಡಮ್ ಎದುರೋದಿಲ್ಲ. ಅವ್ರು ಹಿಂಗೆ ಮಾಡಿದ್ದಾರೆ ಅಂತಂದ್ರೆ ಅವ್ರಂಥವರೇ. ಅವರು ಒಂದು ಪಕ್ಷಾಂತರವಾಗಲಿ ಒಂದು ಇದರಲ್ಲಾಗಲಿ ಅವ್ರ ವಿಡಿಯೋನ ಮಾಡೋದೇ ಇಲ್ಲ. ಈ ಕೆಲವೊಂದು ನ್ಯೂಸ್ ಚಾನಲ್ಗಳು ಕೋಟೆ ಕೊಟ್ಟರೆ ಅವ್ರ ಕಡೆ ಇಲ್ಲ ಅಂದರೆ ಇವ್ರ ಕಡೆ ಅನ್ನೋ ಥರ ನ್ಯೂಸ್ ಚಾನಲ್ಗಳನ್ನ ನಡೆಸಿದ್ದಾರೆ. ಬಟ್ ವಿಜಯಲಕ್ಷ್ಮಿ ಮೇಡಮ್ ಅವರು ಮಾತ್ರ ಹಾಗಲ್ಲ, ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಸೊ ನಾವು ನಮ್ಮ ಕನ್ನಡ ಜನತೆಗೆ ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಎಲ್ಲ ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡಿ ಕೇಳಿ, ಮೇಡಮನ್ನು ನಾವು ರಾಜಕೀಯಕ್ಕೆ ತರಬೇಕು. ಮೇಡಮ್ ಅವ್ರನ್ನ ನಾವು CM ಆಗಿ ನಿಲ್ಲಿಸಿದ್ರೆ ಖಂಡಿತ ಹೇಳ್ತೀನಿ ನಮ್ಮ ಕರ್ನಾಟಕ ರಾಜ್ಯ ರಾಮರಾಜ್ಯ ಆಗುತ್ತೆ, ಇಲ್ಲ ಬೀದಿ ರಾಜ್ಯ ಆಗುತ್ತೆ. ಇದು ಮಾತ್ರ 100% ಸತ್ಯ. ಯಾಕಂದರೆ ನಾವು ಒಬ್ಬ ಪ್ರಾಮಾಣಿಕವಾಗಿರೋ ಒಂದು ವ್ಯಕ್ತಿಗೆ ನಾವು ಸ್ಥಾನ ಕೊಡಬೇಕೇ ಬಿಟ್ಟರೆ ಈ ಕಳ್ಳನ ಮಕ್ಕಳನ್ನೆಲ್ಲ ತಗೊಂಡೋಗಿ ಸೀಟಲ್ಲಿ ಕುಂಡ್ರಿಸ್ಬಾರ್ದು. ನನಗೆ ಅನಿಸಿದ್ದನ್ನು ನಾನು ಹೇಳಿರ್ತೀನಿ. ದಯವಿಟ್ಟು ತಪ್ಪಾಗಿ ನೀವು ಕಾಮೆಂಟ್ ಮಾಡಿದ್ರು ನನಗೇನು ಅವಶ್ಯಕತೆ ಇಲ್ಲ. ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಯಾಕಂತಂದರೆ ಆಗ್ತಿರೋ ಅನಾಹುತಗಳನ್ನೆಲ್ಲ ನಮ್ಮ ಜನ ನೋಡ್ತಿದ್ದಾರೆ. ಹಾಗಾಗಿ ಹೇಳ್ತೀನಿ, ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ಲಂದು ಅಟ್ಲೀಸ್ಟ್ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಪುನೀತ್ ಕೆರಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ರಾಜಕೀಯ ಬರೋದಕ್ಕೆ ಹೇಳಿ. ಯಾಕಂದ್ರೆ ಒಂದು ರಾಜಕೀಯದಲ್ಲಿದ್ರೆ ಮಾತ್ರನೇ ಇದನ್ನ ಮೇಂಟೈನ್ ಮಾಡೋಕ್ಕಾಗೋದು. ರಾಜಕೀಯದಿಂದ ಹೊರಗಡೆ ಇದ್ರೆ ಏನೂ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಆ ಥರ ಇವಾಗಿದೆ ನಮ್ಮ ಇದು. ಅದಕ್ಕಾಗಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ದಯವಿಟ್ಟು ನಾನು ಕೇಳೋದೇನಂತಂದ್ರೆ, ಹೆಣ್ಣುಮಕ್ಕಳ ಪಾಲಿಗೆ ನೀವು ಯಾವಾಗೂ ಇರ್ತೀರಾ. ಹೆಣ್ಮಕ್ಳು ಒಬ್ಬರೇ ಅಂತಲ್ಲ, ಎಷ್ಟೋ ಬಡ ಕುಟುಂಬಗಳಿಗೆ ನೀವು ಒಂದು ದಾರಿ ದೀಪ ಆಗ್ತೀರಂತ ನಾನು ಅನ್ಕೊತೀನಿ. ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬನ್ನಿ, ನಿಮಗೆ ನಾವು ಯಾವತ್ತೂ ಸಪೋರ್ಟ್ ಮಾಡ್ತೀವಿ. ಪುನೀತ್ ಕೆರಳಿ ಅಣ್ಣವರೇ, ನೀವು ಬಂದೆ ಎಷ್ಟೋ ದನ ಕರುಗಳು, ಎಷ್ಟೋ ಬಡ ಕುಟುಂಬಗಳಿಗೆ ನೀವು ಮಾದರಿ ಆಗ್ತೀರಂತ ನಾನು ಅನ್ಕೋತೀನಿ. ಜೈ ಕರ್ನಾಟಕ ಮಾತೆ. ದಯವಿಟ್ಟು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ.